ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಸುರಿದ ಪರಿಣಾಮವಾಗಿ ಜನಜೀವನ ಅಸ್ತವ್ಯಸ್ತ ಆಗಿತ್ತು. ಇದರ ನಡುವೆ ಬೆಳೆಗಳು ಕೊಚ್ಚಿಕೊಂಡು ಹೋಗಿತ್ತು. ನೂರಾರು ಎಕರೆ ಶುಂಠಿ, ಬಾಳೆ, ತಂಬಾಕು ಮಳೆಗೆ ಆಹುತಿಯಾಗಿತ್ತು. ನಾನೀಗ ಪಿರಿಯಾಪಟ್ಟಣದ ಆರ್ನಳ್ಳಿ ಗ್ರಾಮದ ಸಮೀಪದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಮಳೆಗೆ ನೂರಾರು ಎಕರೆ ಕೊಚ್ಚಿ ಹೋಗಿದೆ. ಇಲ್ಲಿದ್ದಂತಹ ತಂಬಾಕು, ಬಾಳೆ, ತೆಂಗು ಹಾಗೂ ಶುಂಠಿ ಎಲ್ಲವೂ ಕೂಡ ಮಳೆಗೆ ಆಹುತಿಯಾಗಿದೆ. ಇದು ಆರ್ನಳ್ಳಿ ಗ್ರಾಮದಲ್ಲಿರುವಂತಹ ಸೇತುವೆಯ ಸಮೀಪದಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದ ಪರಿಣಾಮವಾಗಿ ಇಡೀ ಸೇತುವೆ ಕೊಚ್ಕೊಂಡು ಹೋಗಿದೆ. ನೀವು ಸೇತುವೆ ಕೊಚ್ಕೊಂಡು ಹೋಗಿರುವಂತಹ ದೃಶ್ಯವನ್ನ ಗಮನಿಸ್ತಿರ್ಬೋದು. ಸೇತುವೆ ಕೊಚ್ಕೊಂಡು ಹೋಗಿರುವಂತಹ ದೃಶ್ಯಕ್ಕೆ ಇದು ಸಾಕ್ಷಿಯಾಗಿ ಇದು ನಿಂತಿದೆ. ಇನ್ನು ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋದ ಪರಿಣಾಮದಿಂದಾಗಿಯೇ ಈ ಒಂದು ಬೆಳೆಗಳಿಗೆ ನೀರು ತುಂಬಿ ಬೆಳೆಗಳು ನಾಶ ಆಗಿದೆ. ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸೇತುವೆ ಎಷ್ಟರ ಮಟ್ಟಿಗೆ ಶಿಥಿಲ ಆಗಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಕಳೆದ 3 ತಿಂಗಳ ಹಿಂದಷ್ಟೇ ಈ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಎಷ್ಟು ಕಳಪೆ ಮಟ್ಟದಲ್ಲಿ ಈ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋಕ್ಕೆ ಇದೊಂದು ಸಾಕ್ಷಿ. ಯಾಕಂದ್ರೆ ಒಂದೇ ಒಂದು ಮಳೆಗೆ ಇಡೀ ಸೇತುವೆ ಕೊಚ್ಕೊಂಡು ಹೋಗಿದೆ. ನೀವು ದೃಶ್ಯದಲ್ಲಿ ಗಮನಿಸಿರ್ಬೋದು, ಯಾವುದಾದ್ರೂ ವಾಹನ ಬಂದ್ರೆ ಅದು ಈ ಸೇತುವೆಯಲ್ಲಿ ಊತ್ಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಯಾವುದೇ ವಾಹನ ಕೂಡ ಮುಂದಕ್ಕೆ ಹೋಗ್ತಿಲ್ಲ. ಇನ್ನು ಸೇತುವೆಯ ಮಣ್ಣಿನ ಭಾಗ ಕೂಡ ಶಿಥಿಲ ಆಗಿದೆ. ಯಾವ ಸಂದರ್ಭಕ್ಕೆ ಅದು ಒಳಭಾಗಕ್ಕೆ ಹೋಗುತ್ತೆ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನು ಇಲ್ಲಿ ಯಾವುದಾದ್ರೂ ಭಾರಿ ವಾಹನ ಬಂದ್ರೆ ನಿಜಕ್ಕೂ ಅದು ಮುಳುಗಡೆ ಆಗುತ್ತೆ. ಕಾರಣ ನಾನು ಇಲ್ಲಿ ನಿಂತಿರುವ ಸ್ಥಳದಲ್ಲಿ ನೀವು ಗಮನಿಸ್ತಿರ್ಬೋದು, ಕೇವಲ ಮಣ್ಣನ್ನ ಒಳಭಾಗಕ್ಕೆ ಅಮಿಕಿದ್ರೆ ಅದು ಸಂಪೂರ್ಣವಾಗಿ ಒಳಕ್ಕೆ ಹೋಗುವಂತಹ ಲಕ್ಷಣಗಳು ಗೋಚರಿಸ್ತಿವೆ. ನಿಜಕ್ಕೂ ಇದು ಅಪಾಯದ ಸ್ಥಿತಿಯನ್ನ ತಲುಪಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೀವು ಈ ಒಂದು ಸೇತುವೆ ಮುರಿದು ಬಿದ್ದ ಪರಿಣಾಮವಾಗಿ, ಅಂದ್ರೆ ಒಡೆದ ಪರಿಣಾಮವಾಗಿಯೇ ಸದ್ಯ ಇಂತಹದೊಂದು ಅವಘಡ ಸಂಭವಿಸಿರುವುದು. ಇಂತಹ ಅವಘಡ ಸಂಭವಿಸಿದ ಪರಿಣಾಮದಿಂದಾಗಿಯೇ ನೂರಾರು ರೈತರು ತಮ್ಮ ಬದುಕನ್ನೇ ಕಳೆದುಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಗದ್ದೆ ಒಳಗಡೆ ಭಾರಿ ಗಾತ್ರದ ಸೈಜ್ಗಲ್ಗಳು ಹಾಗೂ ಮರಳಿನ ರಾಶಿಯೇ ಹೋಗಿದೆ. ಈ ಒಂದು ಸ್ಥಳದಲ್ಲಿ ಕೇವಲ 3 ದಿನಗಳ ಹಿಂದೆ ತಂಬಾಕು ಬೆಳೆಯನ್ನ ಬೆಳೆದಿದ್ರು. ಆದ್ರೆ ಮಳೆಯಿಂದಾಗಿ ಸಂಪೂರ್ಣವಾಗಿ ಈ ಪ್ರದೇಶವೇ ಈಗ ಮುಳುಗಡೆ ಆಗಿದೆ. ಮುಳುಗಡೆ ಆದ ಬಳಿಕ ಆಗಿರುವಂತಹ ಪರಿಸ್ಥಿತಿಯನ್ನು ನೀವು ಗಮನಿಸ್ತಿರ್ಬೋದು. ನಿಜಕ್ಕೂ ರೈತರ ಕಣ್ಣಲ್ಲಿ ಕಣ್ಣೀರಿನ ಹನಿಗಳನ್ನು ಬಿಟ್ರೆ ಇನ್ನೇನು ಬೇರೆ ಏನು ಉಳಿದಿಲ್ಲ. ಯಾಕಂದ್ರೆ ಅಂತಹ ದುಸ್ಥಿತಿಗೆ ಸದ್ಯ ಈ ಆಲ್ನಳ್ಳಿ ಗ್ರಾಮ ಹಾಗೂ ಈ ಸಮೀಪ ಸ್ಥಳ ಸೇರ್ಪಡೆ ಆಗಿದೆ. ಮಳೆಯಿಂದಾಗಿ ತಮಗೆ ನಷ್ಟ ಉಂಟಾಗಿದೆ, ಪರಿಹಾರವನ್ನ ನೀಡಿ ಅಂತ ಹೇಳಿ ಈಗ ಸದ್ಯ ಸ್ಥಳೀಯ ರೈತರು ಮನವಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೂ ಕೂಡ ಸರ್ಕಾರ ಕಣ್ಣು ತೆರೆದು ನೋಡುತ್ತಾ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಪಿರಿಯಾಪಟ್ಟಣ, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.